ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ದೇವರಿಗೆ ನೀವು ಭಯಪಡಬೇಡಿ, ನಿಮ್ಮ ಕರ್ಮಗಳಿಗೆ ಭಯಪಡಿ ಅಂತ ಯಾರೋ ಸರಿಯಾಗಿ ಹೇಳಿದ್ದಾರೆ. ಯಾಕಂದರೆ ದೇವರು ನಿಮ್ಮನ್ನು ಒಂದು ಬಾರಿಗೆ ಕ್ಷಮಿಸುತ್ತಾನೆ, ಆದರೆ ಕರ್ಮಗಳು ಎಂದಿಗೂ ಕ್ಷಮಿಸುವುದಿಲ್ಲ. ಅವುಗಳು ಯಾವಾಗಲೂ ಹಿಂತಿರುಗಿನೇ ಬರ್ತಾವೆ. ಇವತ್ತಿಗೆ ಚೀನಾ ಜೊತೆಗೂ ಹೀಗೆ ಆಗುತ್ತಿದೆ. ಇವರ 14 ವರ್ಷಗಳ ಪರಿಶ್ರಮ, $8 ಬಿಲಿಯನ್, ಸಾವಿರಾರು ವಿಜ್ಞಾನಿಗಳ ಬಲಿದಾನವು ಹಾಗೂ ಇವರ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಎಲ್ಲವುಗಳು ನಾಶವಾಗುವ ಅಂಚಿನಲ್ಲಿದೆ. ನಾನ್ಯಾಕೆ ಹೀಗೆ ಹೇಳ್ತಾ ಇದ್ದೀನಿ? ಆ್ಯಕ್ಚುಲಿ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಿ, ಇವತ್ತಿಂದ 3 ದಿನದ ಹಿಂದೆ ಬಾಹ್ಯಾಕಾಶದಲ್ಲಿ ಇವರು ಸ್ಥಾಪಿಸಿರುವಂತಹ ಇವರ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಮೇಲೆ ಇವರ ಕರ್ಮಗಳು ದಾಳಿ ಮಾಡಿದೆ. ಆ್ಯಕ್ಚುಲಿ ಇವತ್ತಿಂದ 3 ದಿನಗಳ ಹಿಂದೆ ಬಾಹ್ಯಾಕಾಶದಲ್ಲಿ ಸ್ಥಾಪಿಸಲಾದ ಇವರ ಸ್ಪೇಸ್ ಸ್ಟೇಷನ್ನಲ್ಲಿ ಬಾಹ್ಯಾಕಾಶದ ಕಸ ಅಂದರೆ ಸ್ಪೇಸ್ ಡೆಬ್ರೀಸ್ ಇರುವಂತಹದ್ದು ಅವುಗಳು ಭಯಂಕರ ಅಟ್ಯಾಕ್ ಮಾಡಿದ್ದಾವೆ. ಆ ಕಾರಣದಿಂದಾಗಿ ಒಂದು ಬಾರಿಗೆ ಈ ಸ್ಪೇಸ್ ಸ್ಟೇಷನ್ನಲ್ಲಿ ಪೂರ್ತಿ ಕರೆಂಟೇ ಹೋಗಿತ್ತು. ಹಾಗೂ ಈ ಕಾರಣದಿಂದಾಗಿ ಸ್ಪೇಸ್ ಸ್ಟೇಷನ್ನಲ್ಲಿ ಇರುವಂತಹ ಎಲ್ಲ ಆಸ್ಟ್ರೋನಾಟ್ಸ್ ಅವರ ಪ್ರಾಣ ಅಪಾಯದಲ್ಲಿತ್ತು. ಆದರೆ ಈ ಸ್ಪೇಸ್ ಸ್ಟೇಷನ್ನಲ್ಲಿದ್ದ ಕೆಲವು ವಿಜ್ಞಾನಿಗಳು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಸ್ಪೇಸ್ ವಾಕ್ ಮಾಡಿ ಕೆಲವು ಸಮಯದವರೆಗೂ ಈ ಸ್ಪೇಸ್ ಸ್ಟೇಷನನ್ನು ಸರಿಯಾಗಿ ಮಾಡುವುದಕ್ಕಾಗಿ ಪ್ರಯತ್ನ ಮಾಡಿದರು. ಇದರಿಂದ ಕೆಲವು ಪರಿಣಾಮನೂ ಬಂದಿದೆ. ಅವರಿಂದಾಗಿಯೇ ಕರೆಂಟ್ ಮರಳಿ ಬಂದಿತ್ತು. ಹಾಗೂ ಆಮೇಲೆ ಚೀನಾವು ಇಲ್ಲ, ನಮ್ಮ ಸ್ಪೇಸ್ ಸ್ಟೇಷನ್ ಚೆನ್ನಾಗಿದೆ, ಇದು ಮತ್ತೆ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದನ್ನು ಘೋಷಿಸಿತು. ಆದರೆ ಈಗಿಂದ ಕೆಲವೇ ಗಂಟೆಗಳ ಹಿಂದೆ ಚೀನಾದ ಈ ಸುಳ್ಳು ಬೆಳಕಿಗೆ ಬಂದಿದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಚೀನಾವು ಈಗಿಂದ ಕೆಲವೇ ಗಂಟೆಗಳ ಹಿಂದೆ ತನ್ನ 18 ಆಸ್ಟ್ರೋನಾಟ್ಸ್ ರವರನ್ನು ಹೊತ್ತೊಯ್ಯುವ ಸೆಂಜು ಅನ್ನೋ ಹೆಸರಿನ ಸ್ಪೇಸ್ ವೆಹಿಕಲನ್ನು ಲಾಂಚ್ ಮಾಡಿತ್ತು. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಜ್ಞಾನಿಗಳೇ ಇದ್ದರು. ಅವರೆಲ್ಲರನ್ನ ತಿಯಾಂಗಾಂಗ್ ಅನ್ನೋ ಸ್ಪೇಸ್ ಸ್ಟೇಷನ್ ಅಲ್ಲಿ ತಲುಪಿಸಿದರು. ಹಾಗೂ ಇವರ ಕೆಲಸ ಸ್ಪೇಸ್ ಸ್ಟೇಷನ್ ಅನ್ನ ರಿಪೇರಿ ಮಾಡುವುದು ಹಾಗೂ ಸಾಧ್ಯವಾದಷ್ಟು ಬೇಗ ಅದನ್ನ ಉಳಿಸಲು ಪ್ರಯತ್ನಿಸುವುದು. ಯಾಕಂದ್ರೆ ಈ ದಾಳಿಯು ಎಷ್ಟು ಭೀಕರವಾಗಿತ್ತೆಂದ್ರೆ ಈ ಸ್ಪೇಸ್ ಸ್ಟೇಷನ್ ವಿನಾಶದ ಅಂಚಿಗೆ ತಲುಪಿತು. ಒಂದು ವೇಳೆ ಚೀನಾ ಈ 18 ಜನರನ್ನ ಕಳಿಸ್ತಿದ್ರೆ ಕೆಲವೇ ಗಂಟೆಗಳಲ್ಲಿ ಅದು ಸಂಪೂರ್ಣವಾಗಿ ನಾಶವಾಗುತ್ತಿತ್ತು ಅಂತ ಹೇಳಲಾಗುತ್ತಿದೆ. ಇದರಿಂದಾಗಿ ಚೀನಾಗೆ ಇದನ್ನು ತಯಾರಿಸುವಲ್ಲಿನ 14 ವರ್ಷದ ಶ್ರಮ ವ್ಯರ್ಥವಾಗುತ್ತಿತ್ತು ಮತ್ತು ಅದನ್ನು ತಯಾರಿಸಲು ಹೂಡಿದ $8 ಬಿಲಿಯನ್ ಒಂದೇ ನಿಮಿಷದಲ್ಲಿ ಬೂದಿಯಾಗುತ್ತಿತ್ತು. ಮತ್ತು ಇವರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚದ ನಗು ಏನಿರ್ತಿತ್ತು ಅದು ವಿಭಿನ್ನವಾಗಿರ್ತಿತ್ತು. ಆದರೆ ನಾನು ನಿಮಗೆ ಅವರ ಸ್ಪೇಸ್ ಸ್ಟೇಷನ್ ಮೇಲೆ ಕರ್ಮದಿಂದ ದಾಳಿ ಮಾಡಲ್ಪಟ್ಟಿದೆ ಅಂತ ಯಾಕೆ ಹೇಳಿದೆ? ನಾನು ಯಾಕೆ ಹೀಗೆ ಹೇಳಿದೆ ಅಂದರೆ, ಚೀನಾ ಇಡೀ ವಿಶ್ವದ ಅತಿ ದೊಡ್ಡ ಸ್ಪೇಸ್ ಡೆಬ್ರಿಸ್ ಕ್ರಿಯೇಟರ್ ದೇಶವಾಗಿದೆ. ಅಂದರೆ ಬಾಹ್ಯಾಕಾಶದಲ್ಲಿ ಹೆಚ್ಚು ಕಸವನ್ನು ಚೀನಾನೇ ಹರಡಿಸುತ್ತದೆ. ಯಾಕಂದರೆ ಸಾಮಾನ್ಯವಾಗಿ ಅವರ ರಾಕೆಟ್ಗಳು ತುಂಬ ಕಳಪೆ ಕ್ವಾಲಿಟಿದಾಗಿರ್ತವೆ. ಅವುಗಳಲ್ಲಿ ಹೆಚ್ಚಿನವು ಬಾಹ್ಯಾಕಾಶದಲ್ಲಿ ಹೋಗಿ ಸ್ಫೋಟಗೊಳ್ತವೆ. ಇದರಿಂದಾಗಿ ಬಾಹ್ಯಾಕಾಶದಲ್ಲಿ ಕಸ ಹರಡುತ್ತದೆ ಮತ್ತು ಅದು ಭಯಂಕರ ವೇಗದಲ್ಲಿ ಹರಡುತ್ತಲಿರುತ್ತದೆ. ಹಾಗೂ ಯಾರಾದರೂ ಅದರ ಮುಂದೆ ಬಂದರೆ ಅವುಗಳನ್ನು ಎಷ್ಟು ವೇಗದಲ್ಲಿ ಹಿಟ್ ಮಾಡ್ತದೆ ಅಂದರೆ ಅದು ಅಲ್ಲಿಯೇ ನಾಶವಾಗಿ ಬಿಡುತ್ತದೆ. ಆದರೆ ಈ ಬಾರಿ ಏನಾಯಿತು? ಚೀನಾದ ಕಸನೇ ಚೀನಾದ ಸ್ಪೇಸ್ ಸ್ಟೇಷನ್ಗೆ ಡಿಕ್ಕಿ ಹೊಡೆದಿದೆ. ಆದ್ದರಿಂದಲೇ ಪ್ರಪಂಚಾದ್ಯಂತ ಜನರು ಚೀನಾ ತನ್ನ ಕರ್ಮಕ್ಕೆ ಸ್ವಲ್ಪ ಶಿಕ್ಷೆಯಾದರೂ ಸಿಕ್ಕಿದೆ ಅಂತ ಸಂತೋಷ ಪಡ್ತಿದ್ದಾರೆ. ಆದರೆ ಸದ್ಯಕ್ಕೀಗ ಚೀನಾದ ಈ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನನ್ನು ಉಳಿಸಲು ಸಾಧ್ಯವಾಗಬಹುದಾ ಅಥವಾ ಇಲ್ಲ ಅನ್ನೋ ಈ ವಿಷಯದ ಬಗ್ಗೆ ಇನ್ನೂ ಸ್ಪಷ್ಟವಾಗಿಲ್ಲ. ಯಾಕಂದರೆ ಇನ್ನೂ ಅದರ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಆದರೆ ಒಂದು ಒಳ್ಳೆಯ ಸಂಗತಿ ಅಂದರೆ, ಚೀನಾದ ಸ್ಪೇಸ್ ಸ್ಟೇಷನ್ನ ಮೇಲೆ ಅಟ್ಯಾಕ್ ಆದಾಗ ತಕ್ಷಣವೇ ಅವರು ಒಂದು ಮಿಷನ್ ಜಾರಿಗೆ ಮಾಡಿದರು. ಅದರ ಅಡಿಯಲ್ಲಿ ಈ ಜನರು ಬಾಹ್ಯಾಕಾಶದಲ್ಲಿ ಹರಡಿಸಿರುವ ತಮ್ಮ ಕಸವನ್ನು ತೆಗೆಯುವುದಕ್ಕಾಗಿ ತಯಾರಿ ನಡೆಸಲಿದ್ದಾರೆ. ಆದಾಗ್ಯೂ ಮಿಷನ್ ಎಲ್ಲಿವರೆಗೆ ತಲುಪುತ್ತದೆ ಅನ್ನೋದು ಸಮಯವೇ ಹೇಳಲಿದೆ. ಆದರೆ ಸದ್ಯಕ್ಕಂತೂ ಈಗ ಚೀನಾ ಇದನ್ನು ಪ್ರಾರಂಭಿಸಿದೆ. ಸೊ ಗೆಳೆಯರೇ, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.